ಮಗುವಿಗೆ ಸಹಾಯ ಮಾಡುವಂತ ನೆಪದಲ್ಲಿ ಯಾಮಾರ್ಸೇ ಬಿಡ್ತಾರೆ. ಸಾಕಷ್ಟು ಘಟನೆಗಳನ್ನು ನೋಡಿದೀವಿ. ಮತ್ತೊಂದು ಘಟನೆ ಎಕ್ಸಾಂಪಲ್ ಆಗಿ ನಿಂತಿದೆ. ಈಗ ಬಸ್ನಲ್ಲಿ ಮಗುವನ್ನೇ ಕದ್ದಂತ ಅಪರಿಚಿತ ಮಹಿಳೆ. ಹಾಸ್ಪಿಟಲ್ ಕದೀತಾ ಇದ್ದಂತ ಪ್ರಕರಣಗಳನ್ನ ನೋಡ್ತಾ ಇದ್ವಿ. ಬಸ್ನಲ್ಲಿ ಮಗುವನ್ನ ಕದ್ಕೊಂಡು ಹೋಗಲಾಗಿದೆ. ಕೂರ್ಲಿಕ್ಕೆ ಸೀಟು ಸಿಗದೆ ನಿಂತಿದ್ದಂತ ಅಮ್ಮ ಸವಿತಾ, ಮಗು ಕೊಡಿ ಎತ್ಕೊಳ್ತೀನಿ, ನಿಮಗೆ ಕಷ್ಟ ಆಗುತ್ತೆ ನಿಂತ್ಕೊಳ್ಳೋದಕ್ಕೆ ಅಂತ ಸೀಟ್ನಲ್ಲಿ ಕೂತ್ಕೊಂಡಿದ್ದಂತ ಮಹಿಳೆ ಕೇಳಿದಾಳೆ. ಸೊ ಹೀಗಾಗಿ ಓಕೆ ಅನ್ಬಿಟ್ಟು ಆ ಅಮ್ಮ ಕೊಟ್ಟಿದ್ದಾಳೆ ಸವಿತಾ ಮಗುವನ್ನ ಎತ್ಕೊಳ್ಳೋದಕ್ಕೆ. ಮಗು ಎತ್ಕೊಳ್ಳೋಕೆ ಕೊಟ್ಟಾಗ ಮಗುವಿನ ಸಮೇತ ಎಸ್ಕೇಪ್ ಆಗಿದ್ದಾಳೆ. ಮಳವಳ್ಳಿ ಬಸ್ ನಿಲ್ದಾಣದಲ್ಲಿ ಇಳಿದು ಹೋದಂತ ಮಹಿಳೆ, 7 ತಿಂಗಳ ಗಂಡು ಮಗುವಿನ ಜೊತೆ ಮಹಿಳೆ ಎಸ್ಕೇಪ್ ಆಗಿರುವಂಥದ್ದು. ಟಿ ನರಸೀಪುರ ತಾಲೂಕಿನ ವಡ್ಡರ ಕೊಪ್ಪಲು ದಂಪತಿ ಗೋಳಾಡ್ತಿದ್ದಾರೆ ಈಗ ಮಗುವನ್ನ ಕಳ್ಕೊಂಡು. ಸೋಮವಾರ ಚನ್ನಪಟ್ಟಣದ ಬಸ್ ನಿಲ್ದಾಣದಲ್ಲಿ ಮಗುವಿನ ಸಮೇತ ಬಸ್ ಅನ್ನ ಹತ್ತಿದ್ದಂತ ಸವಿತಾ, ಬಸ್ನಲ್ಲಿ ಜನರು ತುಂಬಿದ್ದಂತ ಕಾರಣ ಸೀಟ್ನಲ್ಲಿ ಕೂತಿದ್ದಂತ ಮಹಿಳೆಯೊಬ್ಬರು ಮಗುವನ್ನ ಎತ್ಕೊಳ್ತೀನಿ ಅಂತ ಇಸ್ಕೊಂಡಿದ್ದಾರೆ. ಮಳವಳ್ಳಿ ಬಸ್ ನಿಲ್ದಾಣಕ್ಕೆ ಬಂದಾಗ ಆ ಮಹಿಳೆ ನಾನು ಇಳಿತೇನೆ ಬನ್ನಿ ಅಂತ ಬಸ್ನಿಂದ ಇಳಿದಿದ್ದಾಳೆ. ಮಗುವಿನ ತಾಯಿ ಲಗೇಜ್ ಸಮೇತ ಬಸ್ನಿಂದ ಕೆಳಗೆ ಮಗು ಸಮೇತ ಎಸ್ಕೇಪ್ ಆಗಿದ್ದಾಳೆ ಆ ಅಪರಿಚಿತ ಮಹಿಳೆ. ಎಸ್ಕೇಪ್ ಆಗಿರುವಂಥದ್ದು ಲಗೇಜ್ ಅನ್ನ ಇಟ್ಕೊಂಡು ಆಕೆ ನಿಧಾನಕ್ಕೆ ಬರುವಂತ ಸಂದರ್ಭದಲ್ಲಿ ಈಕೆ ಕೆಳಗಿಳಿದು ಆಲ್ರೆಡಿ ಓಡೋಗ್ಬಿಟ್ಟಿದ್ಲು. ಸೊ ಹೀಗಾಗಿ ಪೊಲೀಸರು ಈಗ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. 7 ತಿಂಗಳ ಮಗುವಂತೆ ಆ 7 ತಿಂಗಳ ಮಗುವನ್ನ ಎತ್ಕೊಂಡು ಎಸ್ಕೇಪ್ ಆಗಿದ್ದಾಳೆ. ಅಲ್ಲಿರುವಂತ CCTVಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾರು ಆಕೆ, ಅಂದ್ರೆ ಈ ರೀತಿಯಾದಂಥ ಪ್ರಕರಣದಲ್ಲಿ ಏನಾದರೂ ಈ ಹಿಂದೆ ಭಾಗಿಯಾಗಿದ್ಲ ಏನು ಎತ್ತ ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತದೆ. ಒಂದ್ ಕಡೆ ಚನ್ನಪಟ್ಟಣದಲ್ಲಿ ಏನು ಹತ್ತಲಾಗಿತ್ತಲ್ಲ ಅಲ್ಲಿರುವಂಥ ಒಂದು CCTVಯನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಮಾಡಬಹುದು ಅಂತ ಕಾಣಿಸುತ್ತೆ. ಆಕೆ ಯಾರು ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಮಕ್ಕಳೊಂದಿಗೆ ಪ್ರಯಾಣಿಸುವಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಎಚ್ಚರದಿಂದ ಇರಬೇಕು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಈ ರೀತಿಯಾದಂತಹ ಪ್ರಕರಣಗಳು ಅಂದ್ರೆ ನಾವು ಆಸ್ಪತ್ರೆಯಲ್ಲಿ ಇದ್ದಂತ ಮಕ್ಕಳನ್ನ ಕತ್ಕೊಂಡು ಹೋಗ್ತಾ ಇದ್ದು ಎಸ್ಕೇಪ್ ಆಗ್ತಾ ಇದ್ದಂತ ಪ್ರಕರಣಗಳನ್ನ ಸಾಕಷ್ಟು ನೋಡಿದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ನೋಡ್ತಾ ಇದ್ವಿ 7 ತಿಂಗಳ ಮಗುವನ್ನ ಕತ್ಕೊಂಡು ಪರಾರಿಯಾಗಿರುವಂತದ್ದು. ಆಕೆ ಯಾರು ಏನು ಎತ್ತ, ಪೊಲೀಸರು ಈಗ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಪೋಷಕರು ಏನ್ ಹೇಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ ಅಂತ? ಖಂಡಿತ ಪೃಥ್ವಿ, 7 ತಿಂಗಳ ಗಂಡು ಮಗುವನ್ನ ಕಳೆದುಕೊಂಡಿರುವಂತ ಟಿ ನರಸೀಪುರ ತಾಲೂಕಿನ ವಡ್ಡರ ಕೊಪ್ಪಲು ಗ್ರಾಮದ ಸವಿತಾ ಮತ್ತೆ ಶಿವಕುಮಾರ್ ದಂಪತಿ ಈಗ ಸಾಕಷ್ಟು ಗೋಳಾಟವನ್ನ ನಡೆಸ್ತಾ ಇರುವಂತದ್ದು. ಯಾಕೆಂದ್ರೆ ಏನು ಸೋಮವಾರ ಸಂಜೆ ಇವರು ಸವಿತಾ ಅವರು ಚನ್ನಪಟ್ಟಣದಿಂದ ಮಳವಳ್ಳಿಗೆ KSRTC ಬಸ್ ನಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಪ್ರಯಾಣವನ್ನ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಬಸ್ ಕೂಡ ರಶ್ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಮಗುವನ್ನ ಸೀಟ್ ನಲ್ಲಿ ಕುಳಿತಿದ್ದಂತ ಒಬ್ಬ ಮಹಿಳೆಗೆ ಅಂದ್ರೆ ಅಪರಿಚಿತ ಮಹಿಳೆಗೆ ಮಗುವನ್ನ ಇಟ್ಕೊಳ್ಳಿಕ್ಕೆ ಕೊಡ್ತಾರೆ. ಆದ್ರೆ ಮಳವಳ್ಳಿನಲ್ಲಿ ಬಸ್ ಇಳಿದಂತ ಸಂದರ್ಭದಲ್ಲಿ ಮಗುವನ್ನ ಎತ್ಕೊಂಡು ಆ ಮಹಿಳೆ ನಾಪತ್ತೆ ಆಗಿರುವಂತದ್ದು. ಹೀಗಾಗಿ ಏನು ಮಗುವಿನ ತಾಯಿ ಸವಿತಾ ಕೂಡ ಸಾಕಷ್ಟು ಕಂಗಾಲಾಗಿರುವಂತದ್ದು. ಮಗುವನ್ನ ಹುಡುಕಿ ಕೊಡಿ ಅಂತ ಮಳವಳ್ಳಿ ಪಟ್ಟಣದ ಪೊಲೀಸರು ಏನಿದ್ದಾರೆ ಅವರಿಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಮಗುವಿನ ಹುಡುಕಾಟದಲ್ಲಿ ಅವರು ಕೂಡ ಕುಟುಂಬಸ್ಥರು ಕೂಡ ನಿರತರಾಗಿರುವಂತದ್ದು. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಅವರಿಗೂ ಕೂಡ ಸವಾಲಾಗಿದೆ. ಯಾಕಂದ್ರೆ ಪೊಲೀಸ್ ಇಲಾಖೆಯಿಂದಲೂ ಕೂಡ CCTV ಫೋಟೇಜ್ ಅನ್ನ ಪತ್ತೆ ಮಾಡುವಂತ ಕೆಲಸದಲ್ಲಿ ಪೊಲೀಸರು ಕೂಡ ನಿರತರಾಗಿದ್ದಾರೆ. ಆದ್ರೆ ಆ ಜಾಗದಲ್ಲಿ ಅಂದ್ರೆ ಬಸ್ ನಿಲ್ಸಿದ್ದಂತ ಜಾಗದಲ್ಲಿ ಯಾವುದೇ CC ಕ್ಯಾಮೆರಾ ಇಲ್ಲದೆ ಇರೋದ್ರಿಂದ ಪೊಲೀಸರಿಗೂ ಕೂಡ ಈ ಒಂದು ಪ್ರಕರಣ ತಲೆನೋವಾಗಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಸುನಿಲ್. ನಿಮ್ಮೆಲ್ಲ